ಯಾವ ಅಯೋಗ್ಯನ ಮನೆ ಹೊಸ್ಲಿಲ್ಲ ನಾ ಬದುಕಿರೋರ್ಗು ತುಳಿಬಾರ್ದು ಅಂತ ಅನ್ಕೊಂಡಿದ್ನೋ ಅಂತವನ್ ಮನೆ ಒಳಗ್ ಕಾಲಿಡ ಹಾಗೆ ಇವತ್ತು ನೀ ಮಾಡ್ಬಿಟ್ಟಿಯಲ್ಲೋ. ನಮ್ಮನೆ ಒಳಗ್ ಬರೋದಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ಮುಂಚೆನೆ ಈ ಮನೆ ಮುಂದೆ ಅಂತ ಗೊತ್ತಾಗಿದ್ರೆ ಈ ಕಡೆ ತಲೆಗೆ ಹೋಗ್ತಿರ್ಲಿಲ್ಲ. ಅಪ್ಪ ಕೃಷ್ಣ ಇನ್ನು ಒಂದು ಮಾತಾಡ್ದೆ ನಿಮ್ಮ ಜಾಗ ನೋಡು. ಸಂಧ್ಯಾ ಅಪ್ಪ, ಕೃಷ್ಣ ಇಲ್ಲದೆ ಬದುಕಿರೋ ಶಕ್ತಿ ನನಗಿಲ್ಲ ಅಪ್ಪ. ಏನಂತೆ? ನಮ್ಮನೆ ಹೊಸಲು ದುಡಿಯೋದಕ್ಕೂ ಯೋಗ್ಯತೆ ಇಲ್ಲದ ಒಬ್ಬ ಅಯೋಗ್ಯ ನಮ್ಮನೆ ಒಳಕ್ಕೆ ಬಂದು ನನ್ನ ಮಗಳನ್ನೇ ಕೇಳೋ ಹಾಗಾಗ್ಬಿಟ್ಟ. ಇನ್ನೊಂದ್ಸಲ ಅವನ ವಿಚಾರ ಆಗಲಿ ಅವನ ಮನೆ ವಿಚಾರ ಆಗಲಿ ನನ್ನ ಎದುರಿಗೆ ಏನಾದ್ರೂ ಮಾತಾಡಿದ್ರೆ ನಿನ್ನನ್ನ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ಹುಷಾರ್. ಏಯ್ ನಡಿಯ. ಸಂಧ್ಯಾ ಅಕ್ಕ, ಅಳ್ಬೇಡ, ಸಮಾಧಾನ ಮಾಡ್ಕೊ. ಸುಬ್ಲಕ್ಷ್ಮಿ, ಸುಬ್ಲಕ್ಷ್ಮಿ, ಕಳ್ಸಕ್ರೆ ಬಾದಾಮಿ ಹಾಕಿ ಹಾಕಿ ಸುಮ್ಮ. ಯಾಕ್ರಿ? ಯಾಕೆ ಇವತ್ತು ಖುಷಿಯಾಗಿದ್ದೀರಾ? ಏನಾಯ್ತ್ರಿ? ಆಗೋದೇನೆ. ಒಂದೇ ಕಂಬಿ ಮೇಲೆ ಎದುರು ಬದ್ರು ರೈಲ್ ಬಂದ್ರೆ ಏನಾಗತ್ತೆ ಹೇಳು? ಅದೇ ಆಗಿತ್ತು. ಅಂದ್ರೆ ಅವ್ರಿಬ್ರು ಜಗಳ ಆಡ್ಕೊಂಡ್ರ? ಹೊಡೆದಾಟ ಏನಾದ್ರು ಆಯ್ತೇನ್ರಿ? ಹೊಡೆದಾಟ ಏನಾಗ್ಲಿಲ್ಲ ಕಣೆ. ಒಬ್ರನ್ನೊಬ್ರು ನೋಡಿದ ತಕ್ಷಣ ಕೆಂಡಾಕಾರದು. ರಾಮಮೂರ್ತಿ ತನ್ನ ಮಗನ ದರ 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 ಅಂತ ತಾನೇ ಎಳ್ಕೊಂಡು ಹೋಗ್ಬಿಟ್ಟ. ಈಗ ಅವರಿಬ್ಬರು ಮಧ್ಯೆ ಹಸಿ ಹುಲ್ಲಾಕಿದ್ರು ಸಾಕು, ಭಗ್ಗಂತ ಹತ್ಕೊಂಡು ಉರಿಯುತ್ತೆ. ಹಂಗಿದೆ. ಅಬ್ಬಾ, ಕೊನೆಗೂ ನಾವು ಬಯಸಿದ್ದೆ ಆಯ್ತು ರೀ. ಹಾಗಂತ ನಾವು ಸುಮ್ಮನೆ ಕೂತ್ಕೋಬಾರ್ದು ಕಣೆ. ಆಗಾಗ ಅಲ್ಲಿಗೆ ಹೋಗಿ ಬೆಂಕಿ ಉರಿತಾ ಇದೆಯೋ ಇಲ್ವೋ ನೋಡ್ತಾ ಇರಬೇಕು, ಕೆದಕ್ತಾ ಇರಬೇಕು. ಉರಿತಾ ಇದ್ರೆ ಬೆಂಕಿಗೆ ತುಪ್ಪ ಸುರಿಬೇಕು. ಈಗ ನಮ್ಮ ಮುಂದಿನ ಗುರಿ ಚಿದಂಬರಯ್ಯನ ಮಗ ಶಂಕರನ ನಮ್ಮ ಮನೆ ಅಳಿಯನನ್ನಾಗಿ ಮಾಡ್ಕೊಳ್ಳೋದು. ಅಳಿಯ ಮನೆ ತೊಳೆಯ ಅನ್ನೋ ಗಾದೆನ ಉಲ್ಟಾ ಮಾಡಿ ನಾವೇ ಅಳಿಯನ ಮನೆನ ತೊಳಿಬೇಕು. ನಮ್ಮ ಮಗಳು ರಾಣಿನ ಆ ಮನೆಗೆ ಮಹಾರಾಣಿಯನ್ನಾಗಿ ಮಾಡಬೇಕು. ಅದಕ್ಕೆ ಮಾಡಬೇಕಾಗಿರೋ ಮೊದಲನೇ ಕೆಲಸ ಅಂದ್ರೆ ನಮ್ಮ ರಾಣಿಯಲ್ಲೇ ಅವಳು ಅವಳ ಫ್ರೆಂಡ್ಸ್ಗಳ ಜೊತೆ ಸಿನಿಮಾಗೆ ಹೋಗಿದ್ದಾಳೆ. ನಡಿ, ನಾವು ಥಿಯೇಟ್ರಿಗೆ ಹೋಗೋಣ. ಪಿಕ್ಚರ್ ನೋಡಕ್ಕಲ್ಲ, ನಡ್ಸೋದಕ್ಕೆ. ನೀನು ರಾಮಮೂರ್ತಿ ಥಿಯೇಟ್ರಿಗೆ ಹೋಗು, ನಾನು ಚಿದಂಬರಯ್ಯನ ಥಿಯೇಟ್ರಿಗೆ ಹೋಗ್ತೀನಿ. ಅಪ್ಪ, ಯಾಕಪ್ಪ ನನ್ಗಲ್ಲಿ ಒಂದು ಮಾತಾಡಕ್ಕೂ ಬಿಡದೆ ಹೇಳ್ಕೊಂಬಂದ್ರಿ? ಅಲ್ಲಪ್ಪ, ಸಂಧ್ಯಾ ಅವ್ರಪ್ಪ ಬರೋ ತನಕ ನೀವು ಚೆನ್ನಾಗೇ ಇದ್ರಿ, ತಮಾಷೆಯಾಗಿ ಮಾತಾಡ್ಕೊಂಡಿದ್ರಿ. ಆದ್ರೆ ಅವರಪ್ಪ ಬಂದ ತಕ್ಷಣ ಯಾಕೆ ನೀವು? ಕೃಷ್ಣ, ಇನ್ನು ಮೇಲೆ ಆ ಹುಡುಗಿ ಹೆಸರಾಗ್ಲಿ ಅವಳ ಅಪ್ಪನ ಸುದ್ದಿ ಆಗ್ಲಿ ಈ ಮನೇಲಿ ಚಕಾರ ಎತ್ಕೊಡುದು. ಅಪ್ಪ, ನೀವು ನಮ್ಮನ್ನು ಮಾತಾಡಕ್ ಬಿಡ್ತಿಲ್ಲ. ಏನ್ ವಿಷಯ ಅಂತ ನೀವು ಹೇಳ್ತಾ ಇಲ್ಲ. ವಿಷಯ ನಮ್ಗೆ ಗೊತ್ತಾಗದ್ ಬೇಡವಾಪ? ಬೇಕಾಗಿಲ್ಲ. ಈಗಾಗಿರೋ ಅನರ್ಥನೇ ಸಾಕಾಗಿದೆ. ಆ ದರಿದ್ರದ ಒಂದು ಮನೆ ಒಳಗೆ ಬರ್ತಾನೆ ಅಂತ ನಾನು ಮೊದಲೇ ಗೊತ್ತಾಗಿದ್ದಿದ್ರೆ ತಾಂಬೂಲಕ್ಕೆ ಬದಲಾಗಿ ಮಚ್ಚಿಡ್ಕೊಂಡು ರೆಡಿ ಆಗಿರ್ತಾ ಇದ್ದೆ. ಅವ್ನ ಮನೆ ಒಳಗೆ ಬರೋದಕ್ಕೆ ಮುಂಚೆನೆ ತುಂಡು ತುಂಡ ಕತ್ತರಿಸ್ಬಿಡ್ತಾ ಇದ್ದೆ. ಕತ್ತರಿಸೋಂಥ ದ್ವೇಷ ಯಾಕಪ್ಪ? ಅಷ್ಟಕ್ಕೂ ನಮ್ಗವ್ರಿಗೆ ಏನ್ ಸಂಬಂಧ? ನೀವು ಅವ್ರ ಮೇಲೆ ಸಿಟ್ಟಾಗುವಂತ ತಪ್ಪು ಅವ್ರು ಏನ್ ಮಾಡಿದಾರಪ್ಪ? ಏನ್ ಮಾಡದ್ನ? ಆ ಮನೆ ಹಾಳ ಮಾಡಿದ ಹರಾಮಿ ಕೆಲ್ಸಕ್ಕೆ ನಿಮ್ಮಪ್ಪ ಯಾವತ್ತೋ ನೇಣ್ ಹಾಕೋಬೇಕಾಗಿತ್ತು. ಏನೋ ನಿಮ್ಮಮ್ಮ ಮಾಡಿದ ಪುಣ್ಯ, ನಿಮ್ಮಮ್ಮನ ಮುಖ ನಿಮ್ಗಳ ಮುಖ ನೋಡ್ಕೊಂಡು ಇನ್ನೂ ಜೀವಂತವಾಗಿದ್ದೀನಿ. ಅಪ್ಪ, ಹೀಗೆ ಒಗಟೊಗಟಾಗಿ ಮಾತಾಡಿದ್ರೆ ನಮ್ಗೇನಪ್ಪ ಅರ್ಥ ಆಗ್ಬೇಕು? ದಯವಿಟ್ಟು ಅದೇನ್ ನಡೀತು ಅಂತ ಬಿಡಿಸಿ ಹೇಳಿ. ಕೃಷ್ಣ, ಸುರೇಶ, ನಿಮ್ಮ ಅಪ್ಪನಿಗೆ ಈಗಾಗಲೇ ಬೇಜಾರಾಗಿದೆ. ಪದೇ ಪದೇ ಅವ್ರನ್ನ ಪ್ರಶ್ನೆ ಮಾಡಬೇಡಿ. ಆ ಜನಗಳ ಸಹವಾಸ ನಮಗೆ ಬೇಕಾಗಿಲ್ಲ. ಅವರು ವಿಷಜಂತುಗಳ ಥರ, ಉಂಡು ಮನೆಗೆ 2 ಬಗೆ ಅಂಥವ್ರು ಅವರು. ಸಾಕು ಸಾಕು ನಿಲ್ಸಿ. ನಾನು ಆಗ್ಲಿಂದ ಕೇಳ್ತಾನೆ ಇದ್ದೀನಿ. ಒಂದೇ ಸಮ ಅವರನ್ನ ಬೈತಾನೆ ಇದ್ದೀರಾ ಹೊರತು ಅವ್ರು ಯಾರು ಏನು ಅಂತ ಹೇಳ್ತಾನೆ ಇಲ್ಲ. ಇಲ್ಲಪ್ಪ, ಅವ್ರು ಯಾರು ಅಂತ ನೀವು ಹೇಳ್ಬೇಕು. ನೀವು ಹೇಳಲೇಬೇಕು. ಸಾಧ್ಯನೇ ಇಲ್ಲ. ಅಂಥ ನೈವಂಚಿಕನ ಕತೆ ಹೇಳೋದಿರ್ಲಿ, ಆ ದರಿದ್ರದವನ ಹೆಸರೆತ್ತಿದ್ರೆ ನನ್ನ ಮೈಯೆಲ್ಲ ಉರಿದು ಹೋಗುತ್ತೆ. ಅಂತ ಹರಾಮ್ ಕೋಳವನು
ಅವನಿಗೇನಾದ್ರೂ ಹಾವು ಕಚ್ಚಿದ್ರೆ ಹಾವು ಸಾಯುತ್ತೆ ಹೊರತು ಅವನಂತೂ ಸಾಯೋದಿಲ್ಲ. ಅಂಥ ಅವನ ಮಗ. ಅಪ್ಪ ಪ್ಲೀಸ್, ನೀವ್ ಅನ್ಕೊಂಡಿರೋಷ್ಟು ಕೆಟ್ಟ ಜನ ಅಲ್ಲಪ್ಪ ಅವರು. ಹೇಗೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾವುದೋ ಅರ್ಥ ಇಲ್ದಿರೋ ದ್ವೇಷ ಮುಂದೆ ಇಟ್ಕೊಂಡು ನನ್ ಬಾಳ ಹಾಳು ಮಾಡ್ಬೇಡಿ ಪ್ಲೀಸ್ ಅಪ್ಪ. ಅಯ್ಯೋ ದರಿದ್ರದವಳೆ, ಮನಹಾಳಿ, ನನ್ನೆದುರಿಗೆ ಅವನ ಪರ ವಹಿಸ್ಕೊಂಡು ಮಾತಾಡ್ತೀಯ? ಒಂದು ವಿಚಾರ ಹೇಳ್ತೀನಿ, ಚೆನ್ನಾಗಿ ನೆನಪಿನಲ್ಲಿಟ್ಕೋ. ನೀನ್ ನನ್ನ ಬಾಳೆ ಹಾಳಾಗೋಯ್ತು ಅಂತ ಹಾಳು ಬಾವಿನಲ್ಲಿ ಹಾರ್ಕೊಂಡ್ರು ಚಿಂತೆ ಇಲ್ಲ. ಆ ದರಿದ್ರದವನ ವಿಷಯ ಈ ಮನೆಯಲ್ಲಿ ಇನ್ನೊಂದ್ಸಲ ಬರಬಾರ್ದು. ಹಾಗಲ್ಲಪ್ಪ. ಸಂಧ್ಯಾ, ನೀನಾದ್ರೂ ಸುಮ್ಮನೆ ಇರಮ್ಮ. ಯಾಕೆ ನಿಮ್ಮ ಅಪ್ಪನ ಕೆಣಕಿ ಏಟ್ ತಿಂತೀಯಾ? ಸಮಾಧಾನ ಮಾಡ್ಕೊಳಮ್ಮ. ಹಾಗಂತ ಸುಮ್ಮನೆ ಇದ್ಬಿಟ್ರೆ ವಿಷಯ ನಮ್ಗೆ ಅರ್ಥ ಆಗಲ್ಲಮ್ಮ. ಇಬ್ರಲ್ಲೊಬ್ರು ಹೇಳಲೇಬೇಕು. ಅವ್ರನ್ನೇನು ಕೇಳ್ತೀರ? ನಾನು ಹೇಳ್ತೀನಿ. ಆ ಜನಗಳ ಬಂಡವಾಳ ಏನು ಅಂತ ನಾನು ಹೇಳ್ತೀನಿ. ನೀವ್ಯಾರು? ನನ್ನನ್ನೇ ಯಾರು ಅಂತ ಕೇಳ್ತಿದ್ಯಲ್ಲಪ್ಪ. ನಾನು ನಿನ್ನ ರಕ್ತ ಸಂಬಂಧಿ. ಹಾ, ನಾನು ಯಾರು ಅಂತ ನಿನ್ಗೆ ಹೇಗೆ ಗೊತ್ತಾಗಬೇಕು ಹೇಳು? ಆಗಾಗ ಬಂದು ಹೋಗಿ ಮಾಡಿದ್ರೆ ನನ್ನ ನಂಟಸ್ಥಾನ ಎರಡು ಉಳಿತಿತ್ತು, ನಾನು ಯಾರು ಅಂತ ಗೊತ್ತಾಗ್ತಿತ್ತು. ನಿಮ್ಮ ಅಪ್ಪನಿಗೆ ಆ ಚಿದಂಬರ ಮಾಡಿದ ಮೋಸಕ್ಕೆ ಬಲಿಯಾಗಿ ನಂಟು ಗಂಟು ಎರಡನ್ನೂ ಕಳ್ಕೊಂಡು ಇಲ್ಲಿಗೆ ಬಂದು ಸೇರ್ಕೊಂಡ್ರು. ಆ ಚಿದಂಬರ ನಿಮ್ಮ ಅಪ್ಪನಿಗೆ ಎಂತ ದ್ರೋಹ ಮಾಡ್ದ ಗೊತ್ತಾ? ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಜೈಲಿಗೆ ಹೋದ್ರೂ ಪರವಾಗಿಲ್ಲ ಅಂತ ಅವನ್ ತಲೆ ತೆಗ್ದಿರೋರು. ಆದರೆ ನಿಮ್ಮ ತಂದೆ ದೇವರಂತವರಮ್ಮ. ವಿಷ ಕುಡಿದು ಧ್ಯಾನಕ್ಕೆ ಕೂತು ಶಿವನ್ ಹಾಗೆ ಎಲ್ಲ ದುಃಖನೂ ನುಂಗ್ಕೊಂಡು ಸುಮ್ಮನೆ ಇದ್ದಾನೆ. ಒಂದು ಕಾಲದಲ್ಲಿ ನಿಮ್ಮ ತಂದೆನೂ ರಾಮಮೂರ್ತಿ ಬಹಳ ಕ್ಲೋಸ್ ಫ್ರೆಂಡ್ಸ್. ಜೀವನದಲ್ಲಿ ಮುಂದೆ ಬರಬೇಕು ಅಂತ ನಿಮ್ಮ ತಂದೆ ಬಿಸ್ನೆಸ್ಗೆ ಅಂತ 5 ಲಕ್ಷ ರೂಪಾಯಿ ಸಾಲ ಮಾಡಿದ್ರು. ಅದಕ್ಕೆ ರಾಮಮೂರ್ತಿನೇ ಜಾಮೀನು ಹಾಕ್ದ. ಅದನ್ನೇ ನೆಪ ಮಾಡಿಕೊಂಡು ನೀನು ಉದ್ಧಾರ ಆಗಿದ್ದೆ ನನ್ನಿಂದ, ನಾನು ಹಾಕಿದ ಜಾಮೀನಿನಿಂದ ಅಂತ ಹಂಸೋದಕ್ಕೆ ಶುರು ಮಾಡ್ದ. ಊರವ್ರ ಮುಂದೆಲ್ಲ ಹೇಳ್ಕೊಂಡು ತಿರುಗಿದ. ಆಮೇಲೆ ನನಗೆ ಇಷ್ಟು % ಲಾಭ ಕೊಡಬೇಕು, ಇಷ್ಟು ಹಣ ಕೊಡು ಅಂತ ನಿಮ್ಮ ತಂದೆನ ಪೀಡಿಸೋದಕ್ಕೂ ಶುರು ಮಾಡ್ದ. ಬರೀ ಅಷ್ಟೇ ಆಗಿದ್ರೆ ಬಿಟ್ಬಿಡ್ಬೋದಾಗಿತ್ತು ತಾಯಿ. ನಿಮ್ಮ ತಂದೆ ಬಿಸ್ನೆಸ್ಗೂ ತಲೆ ಹಾಕಿ ನಿಮ್ಮ ತಂದೆ ಬರ್ಬಾದ್ ಆಗೋ ಹಾಗೆ ಮಾಡಿಬಿಟ್ಟ. ಆ ಚಿದಂಬರಂಗೆ ವ್ಯವಹಾರ ಜ್ಞಾನ ಕಡಿಮೆ ಅಂತ ನಿಮ್ಮ ಅಪ್ಪ ಸ್ವಲ್ಪ ಐಡಿಯಾ ಕೊಟ್ರಪ್ಪ. ಅದಕ್ಕೆ ಹೇಗೆ ಆಡ್ಬಿಟ್ಟ ಗೊತ್ತಾ? ಜಗಳನೇ ತೆಗೆದ್ಬಿಟ್ಟ ಅಂತೀನಿ. ನಿನ್ನಂತ ಅಯೋಗ್ಯನ ಹತ್ರ ಹೇಳಿಸ್ಕೊಳ್ಳೋಷ್ಟು ದರಿದ್ರ ನನಗೆ ಬಂದಿಲ್ಲ, ಹಾಗೆ ಹೀಗೆ ಅಂತ ಜಗಳ ಆಡ್ಬಿಟ್ಟ ಕಣ. ಆಮೇಲೆ ಏನೋ ನಿನ್ ಸಹವಾಸನೆ ಬೇಡ ಅಂತ ಹೇಗೋ ಜಾರ್ಕೊಂಡ ಅಂತ ಇಟ್ಕೋ. ಜಾಮೀನ್ ಕೊಟ್ಟು ದುಡ್ಡು ಯಾರಪ್ಪನ ಮನೆ ಸೊತ್ತು? ಗಂಟ್ ಕೊಟ್ಟು ಅವ್ನು ಸುಮ್ನೆ ಬಿಟ್ಬಿಡ್ತಾನ? ಸೀದಾ ಬಂದ ನಿಮ್ಮ ಅಪ್ಪನ ಕುತ್ಕೆಟ್ಟಿ ಹಿಡ್ಕೊಂಡ. ಪಾಪ ನಿಮ್ಮಪ್ಪ ಆಸ್ತಿ ಮನೆ ಎಲ್ಲ ಮಾರಿ ಹೇಗೋ ಸಾಲ ತೀರಿಸ್ರು ಒಂದು. ಆದ್ರೆ ಆಸ್ತಿನೂ ಕಳ್ಕೊಂಡು, ದೋಸ್ತಿನೂ ಕಳ್ಕೊಂಡು, ಹೆಂಡತಿ ಮಕ್ಕಳು ಕಟ್ಕೊಂಡು ನಿಮ್ಮಪ್ಪ ಎಲ್ಲಿಗೆ ಹೋಗ್ಬೇಕು? ಅಂತ ಮೋಸ್ಕಾರನ್ ಮಗಳನ್ನ ನೀನ್ ಮದ್ವೆ ಮಾಡ್ಕೋತೀನೋ? ಹೆತ್ತೋರ್ ಸಂಕಟ ಏನು ಅಂತ ಅರ್ಥ ಮಾಡ್ಕೊಳ್ದಿರೋ ಮಕ್ಕಳು ಮಕ್ಕಳೇ ಅಲ್ಲ. ಏನೋ ಹುಡುಗಿ ತೆಳ್ಳಿಗೆ ಬೆಳಿಗ್ಗೆ ಇದ್ದಾಳೆ ಅಂತ ಅವಳ ಹಿಂದೆ ಸುತ್ತದ? ಹಾಗೆಲ್ಲ ಸುತ್ತೋದ್ರಿಂದ ಹೆತ್ತೋರಿಗೆ ಮಾನಸಿಕವಾಗಿ ಎಷ್ಟು ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಿದ್ದೇನಮ್ಮ ನೀನು? ಹೆತ್ತು ತಂದೆ ತಾಯಿಗಳ ಮರ್ಯಾದೆ ಕಾಪಾಡೋದಕ್ಕಿಂತ ದೊಡ್ಡ ಘನಕಾರ್ಯ ಮಕ್ಕಳಿಗೆ ಏನು ಇಲ್ಲ ತಾಯಿ. ನೋಡ, ಸುಮ್ಮನೆ ನಿಮ್ಮ ತಂದೆ ಹೇಳ್ದ ಹಾಗೆ ಕೇಳ. ಇಲ್ಲ ಅಂದ್ರೆ ಕುಲಕ್ಕೆ ಮೃತ್ಯು ಕೊಡ್ಲಿ ಕಾವು ಅನ್ನೋ ಹಾಗೆ ನಿಮ್ಮ ತಂದೆ ಮಾನ ಪ್ರಾಣಕ್ಕೆ ನೀನೇ ಕಂಟಕ ಆಗ್ತಿ. ಲವ್ವು ಅಂತ ಸುತ್ತಾಡ್ತೀರಿ. ಈ ರೀತಿ ರಾದ್ದಾಂತ ಮಾಡಿಕೊಂಡು ಹೆತ್ತೋರ್ಗೂ ನೋವು ಮಾಡ್ತೀರಿ, ನೀವು ಗೋಳಾಡ್ತೀರಿ. ಅಣ್ಣ, ನೀನ್ ಸ್ವಲ್ಪ ಸುಮ್ಮನೆ ಇರೋಣ. ಈಗಾಗಲೇ ಅವಳು ನೊಂದಿದ್ದಾಳೆ, ನೀನ್ ಬೇರೆ ಅಳಿಸ್ಬೇಡ. ಅಳ್ಳಿ ಬಿಡೆ. ಹತ್ತು ಮನಸ್ಸು ಹಗರ ಮಾಡ್ಕೊಳ್ಳಿ. ನಾನು ಮತ್ತೆ ಮತ್ತೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಆ ರಾಮಮೂರ್ತಿ ನನ್ನ ಪರಮಶತ್ರು. ಈ ಮನೆಯಲ್ಲಿ ಅವನ ವಿಚಾರ ಆಗ್ಲಿ, ಅವನ ಮನೆ ವಿಚಾರ ಆಗ್ಲಿ ಮಾತಾಡೋದು ಮಾಡಿದ್ರೆ ನೀವೆಲ್ಲ ಹೆಂಡತಿ ಮಕ್ಕಳು ಅನ್ನೋದನ್ನ ನಾನು ಮರಿಬೇಕಾಗತ್ತೆ. ನೋಡ್ ಸಂಧ್ಯಾ, ಒಬ್ಬ ಬಿಕಾರಿನೋ ಕುರುಡನೋ ಕರ್ಕೊಂಡು ಬಂದು ನಾನು ಇವನ್ನೇ ಮದುವೆ ಆಗೋದು ಅಂತ ನನ್ನ ಹತ್ರ ಹೇಳು. ನಾನು ಸಂತೋಷವಾಗಿ ಅವನ ಕಾಲು ತೊಳೆದು ಕನ್ಯಾದಾನ ಮಾಡ್ತೀನಿ. ಆದ್ರೆ ಆ ದರಿದ್ರದವನ್ ಏನಾದ್ರೂ ನೀನ್ ಜಪ ಮಾಡ್ತಾ ಕೂತ್ಕೊಂಡ್ರೆ ಅವನ ಜೊತೆಗೆ ನಿನ್ನನ್ನು ತುಂಡು ತುಂಡು ಮಾಡಿ ನಾಯಿ ನರಿಗಳಿಗೆ ಹಾಕ್ಬಿಡ್ತೀನಿ. ಹುಷಾರ್. ಏನೋ ನಂಟು
ನಂಟಿಸ್ತಾನ ಅನ್ನೋದು ನನ್ನ ಮನಸ್ಸಲ್ಲಿ ಇರೋದ್ರಿಂದ ಇಲ್ಲಿ ತನಕ ಬಂದು ನಿನಗೆ ಬುದ್ಧಿ ಹೇಳ್ತಿದ್ದೀನಪ್ಪ. ನೀನು ಅಷ್ಟೇ, ನಿಮ್ಮ ಅಪ್ಪನ ಮೇಲೆ ಗೌರವ ಅನ್ನೋದಿದ್ರೆ ಅವ್ರು ಹೇಳಿದ ಮಾತನ್ನ ನೀನ್ ಕೇಳು. ಏನೋ ಹುಡುಗ ಬುದ್ಧಿ ತಪ್ಪು ಮಾಡಿದ್ಯಾ, ಇನ್ ಮುಂದೆ ಅದನ್ನ ತಿದ್ಕೊಂಡು ಬದುಕೋದನ್ನ ಕಲಿ. ನಮ್ ನೆಂಟಸ್ಥಾನ ಚೆನ್ನಾಗಿದ್ರೆ ಹೀಗೆಲ್ಲ ಆಗೋದಕ್ಕೆ ನಾನು ಬಿಡ್ತಿದ್ನೇನೋ. ಈಗ್ಲೂ ಏನೋ ಕಾಲ ಮಿಂಚಿಲ್ಲ ಅಂತ ಅನ್ನು ಆಗಾಗ ಬಂದು ವಿಚಾರಿಸ್ಕೊತಿರ್ತೀನಿ. ಅಣ್ಣ ನಾನು ಬರ್ತೀನಿ ಅಣ್ಣ, ಅದಕ್ಕೆ ಬರ್ತೀನಿ. ಪಾ ಅವ್ರು ಹೇಳಿದೆಲ್ಲ ನಿಜ ಏನಪ್ಪ? ಯಾಕಪ್ಪ ಮಾತಾಡ್ತಾ ಇಲ್ಲ? ಹೇಳಪ್ಪ. ಸುರೇಶ, ಅವಳು ಹೇಳಿದ್ದೆಲ್ಲ ನಿಜ ಕಣ. ನಿಮ್ಮಪ್ಪ ಮೌನವಾಗಿರೋದು ನೋಡಿದ್ರೆ ನಿಂಗೆ ಗೊತ್ತಾಗೋದಿಲ್ವಾ? ತಿರ್ಗಿ ಯಾಕೆ ಪ್ರಶ್ನೆ ಕೇಳ್ತಾ ಇದೀಯಾ? ಕೃಷ್ಣ, ನಮಗೆ ಆ ಕೆಟ್ಟ ಜನಗಳ ಸಹವಾಸ ಬೇಡಪ್ಪ. ಅವರಿಂದ ದೂರ ಇರೋದೇ ಒಳ್ಳೇದು. ಕೃಷ್ಣ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯ? ನೀ ಆ ಹುಡುಗಿನ ಮರ್ತ್ಬಿಡು. ಆಗಲ್ಲ, ನನ್ನಿಂದ ಅವಳನ್ನ ಮರೆಯೋದಕ್ಕಾಗಲ್ಲಪ್ಪ. ಮರ್ತ್ಬಿಡು ಅಂತ ಹೇಳೋದು ನಿಮ್ಗೊಂದು ಚಿಕ್ಕ ಪದ, ಆದ್ರೆ ಆ ಚಿಕ್ಕ ಪದದಲ್ಲೇ ನನ್ನ ಇಡೀ ಜೀವನ ಇದೆಯಪ್ಪ. ನಿಮ್ ಮಗನ ಜೀವನನ ನೀವೇ ಹಾಳು ಮಾಡ್ತೀರಾ? ಒಂದು ಕಾಲದಲ್ಲಿ ನೀವು ಪ್ರೀತಿ ಮಾಡ್ತಿದ್ದವರು, ಪ್ರೀತಿಸೋ 2 ಜೀವಗಳನ್ನ ಬೇರೆ ಮಾಡೋದಕ್ಕೆ ಹೊರಟಿದಿರಲ್ಲ, ಆ ಜೀವಗಳಿಗೆ ಆಗ್ತಾ ಇರೋ ಸಂಕಟ ಏನು ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ವಪ್ಪ? ಈಗ ಅರ್ಥ ಅನ್ನರ್ಥದ ಮಾತು ಬೇಡ. ನಿನಗೆ ನನ್ನ ಮೇಲೆ ಕಿಂಚಿತ್ತಾದ್ರೂ ಪ್ರೀತಿ ಗೌರವ ಅನ್ನೋದಿದ್ರೆ ಅವಳನ್ನ ಮರಿಬೇಕು. ಅಪ್ಪ ಅಪ್ಪ, ನಿಮ್ ಮೇಲೆ ನನಗಿರೋ ಗೌರವನ ಪರೀಕ್ಷೆ ಮಾಡೋದಕ್ಕೆ ಬೇಕಾದ್ರೆ ನನ್ನ ಪ್ರಾಣ ಕೇಳ್ಬಿಡಿ, ಸಂತೋಷದಿಂದ ಬಿಟ್ಬಿಡ್ತೀನಿ. ಆದ್ರೆ ಅವಳು ಮಾತ್ರ ಮರೆತು ಬಿಡು ಅಂತ ಹೇಳ್ಬೇಡಿ ಅಪ್ಪ. ಯಾಕೆಂದ್ರೆ ಅವಳ ನಾನು ಬರೀ ನನ್ನ ಹೃದಯದಲ್ಲಿ ಇಟ್ಕೊಂಡಿಲ್ಲಪ್ಪ, ನನ್ನ ಹೃದಯನೇ ಅವಳಾಗ್ಬಿಟ್ಟಿದ್ದಾಳಪ್ಪ. ದಯವಿಟ್ಟು ಈ ಹೃದಯಕ್ಕೆ ಪೆಟ್ಟು ಕೊಡ್ಬೇಡಿಯಪ್ಪ. ನನ್ನ ಶತ್ರು ಮಗಳನ್ನ ಪ್ರೀತಿಸಿ ನಾನು ತಡ್ಕೊಳಕ್ಕಾಗದೆ ಇರೋ ಪೆಟ್ಟು ಕೊಟ್ಟಿದ್ದು ನೀನು. ನಿನ್ಗೋಸ್ಕರ ನಾನು ನನ್ನ ಶತ್ರು ಜೊತೆ ಸಂಬಂಧ ಬೆಳೆಸೋದು ನನಗಿಷ್ಟ ಇಲ್ಲ. ನೀವು ಯಾವ್ದೋ ಕಾಲದ ಶತ್ರುಗಳಾಗಿದ್ರಿ ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಪ್ರೀತಿನ ಬಲಿ ಕೊಡೋದು ಯಾವ ರೀತಿ ಇಟ್ಟಯ್ಯಪ್ಪ? ಪ್ರೀತಿ ಸತ್ತ ಮನುಷ್ಯ ಬಂಡೆಗಿಂತ ಕಡೆ ಅಂತ ಹೇಳ್ತಿದ್ದವ್ರು ನೀವು. ಈಗ ನಿಮ್ಮ ಮಗನ ಪ್ರೀತಿನೇ ಸಾಯಿಸೋದಕ್ಕೆ ಹೊರಟಿದ್ದೀರಲ್ಲ, ಇದು ಸರಿನಪ್ಪ? ಹಾಗಂತ ಆ ನಂಬಿಕೆ ದ್ರೋಹಿ ಜೊತೆ ಸಂಬಂಧ ಬೆಳೆಸಿ ನನ್ನ ಸ್ವಾಭಿಮಾನ, ನನ್ನ ಗೌರವಕ್ಕೆ ಧಕ್ಕೆ ತಂದ್ಕೊಳ್ಳಕ್ಕೆ ನಾ ತಯಾರಿಲ್ಲ. ಆ ಚಂದನ ಹೆಸರು ಕೇಳಿದ್ರೆ ಸಾಕು ಮೈಯೆಲ್ಲ ಬೆಂಕಿ ಸುಟ್ಟಂಗಾಗಿ ಉರಿಯುತ್ತೆ. ಅಪ್ಪ ಹಾಗಿದ್ ಮಾತ್ರಕ್ಕೆ ಮಗಳು ಹಾಗೆ ಇರ್ತಾಳೆ ಅಂತ ಅಂದ್ಕೋಬೇಡಿಯಪ್ಪ. ಅವಳು ತುಂಬಾ ಒಳ್ಳೆಯವಳಪ್ಪ. ನಿಮ್ಮ ದ್ವೇಷನ ಅವಳ ಮೇಲೆ ತೀರಿಸ್ಕೋಬೇಡಿಯಪ್ಪ. ದಯವಿಟ್ಟು ನನ್ನ ಪ್ರೀತಿನ ಸಾಯಿಸ್ಬೇಡಿಯಪ್ಪ. ಅದೆಲ್ಲ ನನಗ್ ಬೇಡ. ನೋಡೋ, ಒಂದು ನಿನ್ನ ಪ್ರೀತಿನ ಸಾಯಿಸಿ ನಿಮ್ಮ ಅಪ್ಪನ ಉಳಿಸ್ಕೊ, ಇಲ್ಲ ಅಂದ್ರೆ ನಿಮ್ಮ ಅಪ್ಪನ ಸಾಯಿಸಿ ನಿನ್ನ ಪ್ರೀತಿನ ಉಳಿಸ್ಕೊ. ನಿರ್ಧಾರ ನಿನಗ್ ಬಿಟ್ಟಿದ್ದು. ಕೃಷ್ಣ, ಕೃಷ್ಣ, ನಿನ್ನ ಸಂಕಟ ನಂಗೆ ಅರ್ಥ ಆಗುತ್ತೆ ಕಣೋ. ಸಮಾಧಾನ ಮಾಡ್ಕೊಂತ ಹೇಳೋದು ಬಹಳ ಸುಲಭ. ಅದನ್ನು ಬಿಟ್ಟು ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ.
ನೀನು ಅಪ್ಪ ಅಮ್ಮನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕು ಕಣೋ. ಈಗಾಗಲೇ ನನ್ನ ಮದುವೆಯಿಂದ ಅವ್ರ ಚಿಂತೆಗೊಳಗಾಗಿದ್ದಾರೆ. ಅಂಥದ್ರಲ್ಲೂ ನೀನು ಮದುವೆಗೆ ಒಪ್ಕೊಂಡ್ರು. ಆದರೆ ಅವ್ರ ಜೀವನ ಹಾಳು ಮಾಡಿದವ್ರ ಮಗಳನ್ನ ನೀನು ಲವ್ ಮಾಡ್ತಿದ್ಯಾ ಅಂದರೆ ಯಾವ ತಂದೆಗಾದ್ರೂ ನೋವಾಗಲ್ವಾ ಹೇಳು? ಲವ್ ಮಾಡಿ ಮದುವೆ ಆದವರೆಲ್ಲ ಸುಖವಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಕೃಷ್ಣ. ಈಗ ನಂದೇ ಉದಾಹರಣೆ ತಗೋ. ಅಲ್ಲಣ್ಣ, ನಾವು ಹಾಗೆ ಇರ್ತೀವಿ ಅಂತ ಹೇಗೆ ಅನ್ಕೋತ್ಯ? ನಾವೊಬ್ರನ್ನೊಬ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ವಿ. ಎಷ್ಟೋ ಕನಸುಗಳನ್ನ ಕೂಡಿಸಿ ನಮ್ದೇ ಆದ ಒಂದು ಪುಟ್ಟು ಗೂಡನ್ನ ಕಟ್ಕೊಂಡಿದ್ವಿ. ಈಗ ಪುಟ್ಟು ಗೂಡ್ಗೂ ಸಿಡಿಲ್ ಬಿಡಿದ್ರೆ ನಾನು ಹೇಗೆ ಸಹಿಸ್ಕೊಳ್ಳೋಣ? ಗೂಡಿಗೆ ಮಾತ್ರ ಸಿಡ್ಲು ಬೆಳೆದಿಲ್ಲ ಕೃಷ್ಣ, ಗೂಡಿಗೆ ಆಶ್ರಯ ಆಗಿರೋ ಮರಕ್ಕೆ ಸಿಡ್ಲು ಬಡ್ದಿದೆ. ಅಪ್ಪನ ಬಗ್ಗೆ ಯೋಚನೆ ಮಾಡಿದ್ಯಾ? ನಿನ್ನ ಪ್ರೀತಿನ ಕೊಲ್ತಾ ಇದ್ದೀನಿ ಅನ್ನೋ ಗಿಲ್ಟಿ ಅಪ್ಪನ್ನ ಕಾಡ್ತಾ ಇದೆ. ಆ ಗಿಲ್ಟಿನ ಮೀರಿ ಅವರು ಕೋಪ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರಿಗಾಗಿರೋ ಆಘಾತ ಎಂಥದ್ದು ಅಂತ ಯೋಚನೆ ಮಾಡಿದ್ಯಾ? ನೋಡೋ, ಬೆಳಗಿಂದ ಯಾರು ಏನೂ ತಿಂದಿಲ್ಲ ಕಣೋ. ನೀನು ತಿನ್ನೋರ್ಗೂ ನಾವ್ಯಾರು ಏನೂ ತಿನ್ನಲ್ಲ. ನೋಡು, ಅಪ್ಪ ಅಮ್ಮಂಗೆ ಈ ವಯಸ್ಸಿನಲ್ಲಿ ನೋವು ಕೊಡೋಕ್ಕೆ ನಿಂಗೆ ಇಷ್ಟನಾ ಕೃಷ್ಣ? ಊಟ ಮಾಡ್ಬಾ, ನಾನು ಕೆಳಗೆ ಕಾಯ್ತಾ ಇರ್ತೀನಿ. ಕಾಲನ್ನೆಲ್ಲ ಸರಿ ಮಾಡುತ್ತೆ.